ಪ್ರೇಮಂ ಪೂಜ್ಯಂ ಇರ್ಬೋದು, ಕೌಸಲ್ಯ ಸುಪ್ರಜಾ ಇರ್ಬೋದು, ಬಹಳಷ್ಟು ಕಮಾಲ್ ಮಾಡಿದಂಥ ಸಿನಿಮಾ, ಪ್ರೇಕ್ಷಕರ ಮನಸ್ಸಲ್ಲಿ ನೀವು ಉಳ್ಕೋತೀರಿ. ಸೊ ನಿಮ್ಮ ಜರ್ನಿ ಹೆಂಗಿತ್ತು? ಏನಾದರೂ ಕನ್ಸ್ಕೊಂಡಿದ್ರಾ ಈ ಥರದ್ದು ಅಂತ? ನಾಟ್ ಎಟ್ ಆಲ್. ನಾನು ಅಂದ್ಕೊಂಡಿರ್ಲಿಲ್ಲ ಇಲ್ಲಿ ಕೂತಿರ್ತೀನಿ ಅಥವಾ ಏನೋ ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದು. ಇದು ಮನ್ಸಲ್ಲೂ ಇಲ್ಲದೆ ಇರುವಂಥ ಕನಸಾಗಿತ್ತು ಇದು. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ತುಂಬಾನೇ ಅಕಾಡೆಮಿಕಲಿ ಬಯಸ್ಡ್ ಇದ್ದಿದ್ರಿಂದ, ಅಪ್ಪ ಅಮ್ಮ ಇಬ್ರು ಶಿಕ್ಷಕರು, ಸರ್ಕಾರಿ ಶಾಲೆ ಶಿಕ್ಷಕರು. ಅಂಡ್ ನಮ್ಮ ಮನೇಲಿ ನ್ಯಾಚುರಲಿ ನಾವು ಓದಿನ ಕಡೆಗೆ ತುಂಬಾನೇ ಆಸಕ್ತಿ ಹೊಂದಿದವರು. ಸೊ ನನ್ಗೆ ಇಂಜಿನಿಯರ್ ಆಗ್ಬೇಕು ಅಂತಾನೆ ಆಸೆ ಇತ್ತು ಚಿಕ್ಕ ವಯಸ್ಸಿಂದ. ಏನಕ್ಕೆ ಗೊತ್ತಿಲ್ಲ, ಫಾರ್ ನೋ ರೀಸನ್ ಎಟ್ ಆಲ್. ಬಿಕಾಸ್ ಎಲ್ರು ಇಂಜಿನಿಯರಿಂಗ್ ಮಾಡ್ತಾ ಇದ್ರು, ಡಾಕ್ಟರ್ ಆಗ್ತಾ ಇದ್ರು. ಸೊ ನನ್ಗೂ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿತ್ತು. ನಾನು ಇಂಜಿನಿಯರ್ ಆದೆ, IT ಕಂಪ್ನಿ ಜಾಯಿನ್ ಆದೆ. ಬಟ್ ಇನ್ ಬಿಟ್ವೀನ್ ಐ ಗೆಸ್ ಎಲ್ಲೋ ಒಂದ್ ಕಡೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದ್ರ ಕಡೆಗೆ ನನ್ನ ಒಲವು ಒಂದ್ ಸ್ವಲ್ಪ ಜಾಸ್ತಿ ಇತ್ತು.